ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಜಾತಿಯ ಲೆಕ್ಕಾಚಾರ ಒಂದು ಶೇರ್ ಹೂಟಿಂಗ್ ಆಗಿದೆ ಅಂತಂದ್ರೆ, ಲಿಂಗಾಯತ ಸಮಾಜದವರು 20% ಹೋಟನ್ನು ಹಾಕಿದ್ದಾರೆ. ಅದೇ ರೀತಿ ಒಕ್ಕಲಿಗೆ ಸಮಾಜದವರು 24% ಕಾಂಗ್ರೆಸ್ಗೆ ಹೋಟ್ ಕೊಟ್ಟಿದ್ದಾರೆ. ಕುರುಬ ಸಮಾಜದವರು 63% ಕೊಟ್ಟಿದ್ದಾರೆ. ಅತಿ ಹೆಚ್ಚು ಅಧಿಕ ಅಂದರೆ 88% ನಾವು ಮತ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದೀವಿ. R1 न्यूज़ में आपका स्वागत है. मैं आपके साथ फरहान नाज़. ಈ ಜಿಲ್ಲಾ ಬಿಜಾಪುರ ಜಿಲ್ಲೆಯ ಅಲ್ಪಸಂಖ್ಯಾತ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷನಾದ ನಾನು ಮೊಹಮ್ಮದ್ ಇಸಾಕ್ ಪಠಾನ್, ಕನ್ನೂರು ಗ್ರಾಮ ಪಂಚಾಯತ್ ಸದಸ್ಯರು, ಈ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಈಗ ತಾನೇ ಆರಿಸಿ ಬಂದಂಥ ಕಾಂಗ್ರೆಸ್ ಪಕ್ಷದ ಈ 136 ಶಾಸಕರ ಆಯ್ಕೆಯಲ್ಲಿ ಮುಸ್ಲಿಂ ಬಾಂಧವರ ಮುಸ್ಲಿಂ ಮತಗಳ ಪಾತ್ರ ಮಹತ್ವದ್ದಾಗಿದೆ. ಮಹನೀಯರೇ, ಈ 136 ಶಾಸಕರನ್ನು ಆರಿಸಲು ಈ ನಮ್ಮ ಜನಾಂಗದ ಮುಸ್ಲಿಂ ಬಾಂಧವರು ಪ್ರತಿಶತ 90% ಮತಗಳನ್ನು ನೀಡಿ ಈ 136 ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಆರಿಸಿದ್ದಾರೆ. ಇದರಲ್ಲಿ ನಮ್ಮ ಸಮಾಜದ ಎಲ್ಲ ಮತದಾರರ ಪ್ರಮುಖ ಪಾತ್ರ ಇದೆ. ಆದ ಕಾರಣ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿ ಹಾಗೂ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿ ನನ್ನ ವಿನಂತಿ ಏನೆಂದರೆ, ಈ ರಾಜ್ಯದ ಈ ಮೂವರು ಏನೋ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕಂತ ಈ ಟಿ ವಿ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ತಿಳಿದುಕೊಂಡಿದ್ದೇವೆ, ಮಾಡುವವರಿದ್ದಾರೆ. ಅದರಲ್ಲಿ ಈ ನಮ್ಮ ಸಮಾಜ ಬಹಳ ಹಿಂದುಳಿದಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಮಾಜ ಮುಸ್ಲಿಂ ಸಮಾಜ. ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಹಾಗೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಹ ಈ ನಮ್ಮ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯರು ಕೊಟ್ಟು ಈ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಂತ ನಾನು ತಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಮಾನ್ಯರೇ, ನಮ್ಮ ಬಿಜಾಪುರ ನಗರದಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8 ಶಾಸಕರು ಇದ್ದಾರೆ. ಅದರಲ್ಲಿ 6 ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅದರಲ್ಲಿ ಮುಸ್ಲಿಮರ ಪಾತ್ರ ಮಹತ್ವದ್ದಾಗಿದೆ. ನಮ್ಮ ಜನಾಂಗ ಈ ಸಲ ಎಲ್ಲ ಜನ ಒಗ್ಗಟ್ಟು ಒಂದುಗೂಡಿ ಮತಗಳ ಧ್ರುವೀಕರಣ ಆಗದ ಹಾಗೆ ನಮ್ಮ ಸಮಾಜದ ಹಿರಿಯರು ಹಾಗೂ ಎಲ್ಲರ ಮಾರ್ಗದರ್ಶನದಂತೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದೇವೆ. ಆ ಬೆಂಬಲದಿಂದ ಆ ನಮ್ಮ ಹಕ್ಕು ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿದೆ. ನಾವು ಆ ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿ, ರಾಜ್ಯಾಧ್ಯಕ್ಷರಲ್ಲಿ ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ನಾನು ವಿನಂತಿಸುತ್ತೇನೆ, ಅವರು ಈ ನಮ್ಮ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಯಾರಿಗಾದರೂ ಕೊಡಲಿ. ನಮ್ಮ 9 ಜನ ಶಾಸಕರಲ್ಲಿ ಯಾರಿಗಾದರೂ ಅವರು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈ ಸಮಾಜಕ್ಕೆ ಗೌರವಿಸಬೇಕು ಅಂತ ಅವರಲ್ಲಿ ಪದೇ ಪದೇ ಕೇಳಿಕೊಳ್ಳುತ್ತೇನೆ. ಮಾನ್ಯರೇ, ಈ ನಮ್ಮ ಬಿಜಾಪುರ ನಗರದಲ್ಲಿ ಈ 8 ಕ್ಷೇತ್ರಗಳಲ್ಲಿ 1 ಕ್ಷೇತ್ರ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು. ಅಲ್ಪಸಂಖ್ಯಾತರ ಅಭ್ಯರ್ಥಿ ಇದ್ದರು. ಅದರಲ್ಲಿ ಅವರು ಸುಮಾರು ಮತಗಳನ್ನು ತೆಗೆದುಕೊಂಡರು, ಅವರು ಆರಿಸಿ ಬರಲಿಲ್ಲ, ಪರಾಭವಗೊಂಡರು. ಅದಕ್ಕಾಗಿ ನಮ್ಮ ಒಬ್ಬ ಪ್ರತಿನಿಧಿಯಾಗಿ, ಮುಸ್ಲಿಮರ ಪ್ರತಿನಿಧಿಯಾಗಿ ಯಾರೂ ಇಲ್ಲ. ಈ ನಮ್ಮ ಭಾಗವನ್ನು, ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿಧಿಸುವಂಥವರು ಮುಸ್ಲಿಮರ ಪ್ರತಿನಿಧಿಯಾಗಿ ಯಾರೂ ಇಲ್ಲ. ಆದ ಕಾರಣ ನಾನು ಅಬ್ದುಲ್ ಹಮೀದ್ ಮುಷರೀಫ್ ಅವರಿಗೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ಕೊಡಬೇಕು, ಕೊಟ್ಟು ಅವರಿಗೆ ನಮ್ಮ ಪ್ರತಿನಿಧಿಯಾಗಿ ಗುರುತಿಸಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳಬಯಸುತ್ತೇನೆ. ಮಾನ್ಯರೇ, ಮುಂಬರುವ ಈ ತಾಲೂಕಾ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪ್ರತಿಯೊಂದು ಜಿಲ್ಲಾ ಪಂಚಾಯಿತಿಯಲ್ಲಿ 7 ಮತಕ್ಷೇತ್ರಗಳಲ್ಲಿ, ನಗರ ಹೊರತುಪಡಿಸಿ 7 ಮತಕ್ಷೇತ್ರಗಳಲ್ಲಿ ಎಲ್ಲ 7 ಶಾಸಕರು, ಪ್ರತಿ ಶಾಸಕರು 2 ಅಲ್ಪಸಂಖ್ಯಾತರ ಸದಸ್ಯರಿಗೆ, ಅಲ್ಪಸಂಖ್ಯಾತರಿಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಯಾಗಿ
ಅವರಿಗೆ ಟಿಕೆಟ್ ಕೊಡಬೇಕು ಹಾಗೂ ಆರಿಸಲು ಪ್ರಯತ್ನ ಮಾಡಬೇಕು. ಹಾಗೂ ಮಾನ್ಯರೇ, ಪ್ರತಿ ತಾಲೂಕಿನಲ್ಲಿ ಪ್ರತಿ ಶಾಸಕರು ಅವರು 5 ಜಿಲ್ಲಾ ಪಂಚಾಯತಿ ಕನಿಷ್ಠ 5 ತಾಲೂಕಾ ಪಂಚಾಯತ್ ಸದಸ್ಯರನ್ನು ಟಿಕೆಟ್ ಕೊಟ್ಟು ಅವರಿಗೂ ಕೂಡ ಆರಿಸಲು ಪ್ರಯತ್ನ ಮಾಡಬೇಕು. ನಾವೆಲ್ಲ ಮುಸ್ಲಿಂ ಬಾಂಧವರು ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ನಾವು ಕಾಂಗ್ರೆಸ್ಸಿಂದ ಬೆಂಬಲವಾಗಿ ಇರ್ತೇವೆ. ನಾವೆಲ್ಲರ ಒಂದಾಗಿ ನಾವು ಕಾಂಗ್ರೆಸ್ ಪಕ್ಷದ ಸಲುವಾಗಿ ದುಡಿಯುತ್ತೇವೆ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳಲು ನಾನು ಬಯಸುತ್ತೇನೆ. ಈ ಬಾರಿ ಅತ್ಯಧಿಕ ಮುಸ್ಲಿಂ ಮತಗಳು ಕಾಂಗ್ರೆಸ್ ಪಾಲಾಗಿವೆ. ರಾಜ್ಯಕ್ಕೆ ಒಂದು ದಿಕ್ಸೂಚಿಯಾಗಿದೆ. ಮುಂಬರುವ ಚುನಾವಣೆಗಳಲ್ಲಿ ಅಹಿಂದ ಮತಗಳನ್ನು ಒಂದುಗೂಡಿಸಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ನಾವು ಮುಸ್ಲಿಂ ಬಾಂಧವರು ನಾವು ನಡೆಸಿಕೊಡುತ್ತೇವೆ, ನಿರ್ವಹಿಸುತ್ತೇವೆ ಅನ್ನುವಂಥ ಮಾತನ್ನು ಕೂಡ ನಾನು ಇಲ್ಲಿ ಹೇಳಬಯಸುತ್ತೇನೆ. ಇನ್ನು ಈ ಒಕ್ಕೂಟದ ಈ ಕಾರ್ಯದರ್ಶಿಯಾದಂಥ ಚಾಂದ್ ಪಾಷಾ ಹವಾಲ್ದಾರ್ ಅವರು ಕೂಡ ಮಾತನಾಡಲಿದ್ದಾರೆ. ಜಿಲ್ಲಾ ಅಲ್ಪಸಂಖ್ಯಾತರ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟ ವಿಜಯಪುರ. ನಾನು ಚಾಂದ್ ಪಾಷಾ ಮೆಹಬೂಬ್ ಸಾಬ್ ಹವಾಲ್ದಾರ್ ಈ ಒಂದು ಒಕ್ಕೂಟದ ಕಾರ್ಯದರ್ಶಿನಾಗಿರುತ್ತೇನೆ. ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ ಮತ್ತು ಸದಸ್ಯರೇ ಮತ್ತು ಹಿರಿಯ ಮುಖಂಡರೇ, ಕಾಂಗ್ರೆಸ್ ಪಕ್ಷದ ಪ್ರಭಾವಿಗಳೇ, ಮಾಧ್ಯಮ ಮಿತ್ರರೇ, ತಮಗೆ ಗೊತ್ತಿರುವಂಗ ಇವತ್ತಿನ ಈ ಸಭೆಯ ಉದ್ದೇಶ, ನಮ್ಮ ಮುಖ್ಯವಾದಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಮಾಧ್ಯಮದವರಿಗೆ ಗೊತ್ತಿದೆ ನಮ್ಮ ಮುಸ್ಲಿಂ ಜನ ಯಾವ ರೀತಿ ನಾವು ವೋಟಿಂಗ್ ಮಾಡ್ತೀವಿ ಅಂತ. ನೀವು ಕೂಡ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಬೇರೆ ಒಂದು ವಲಯದಲ್ಲಿ ಹೋಗ್ತಾ ಇರ್ತೀರಿ, ನಿಮಗೂ ಕೂಡ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ, ನಾವು ಯಾವತ್ತು ಮುಸ್ಲಿಂ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹೆಚ್ಚಿನ ಸಂಖ್ಯೆಯಲ್ಲಿ 85ರಿಂದ 90% ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ತೀವಿ. ಆದರೆ ನಮಗೆ ಇವತ್ತು ಈ ಸಭೆಯ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ನಮ್ಮ ಸಮಾಜಕ್ಕೆ ನಿನ್ನೆ ಆಗಿದಂತಹ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ 136 ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಜಯಶಾಲಿಯಾಗಿದ್ದಾರೆ. ಅದರಲ್ಲಿ 0.5% 80ರಿಂದ 90 ಶಾಸಕರನ್ನು ನಮ್ಮ ಮತಗಳು ನಾವು ನಿರ್ಣಾಯಕರಾಗಿದ್ದೇವೆ, ತಮಗೆ ಗೊತ್ತಿರುವಂಥ ಮಾತು. ಆದರೆ ನಮ್ಮ ಸಮಾಜದ 9 ಶಾಸಕರನ್ನು ಈ ಕರ್ನಾಟಕದಿಂದ ಜಯಶಾಲಿ ಆಗಿದ್ದಾರೆ. ಆದರೆ ನಮಗೇನೆ ಮುಖ್ಯವಾಗಿ ಈ ಮಾಧ್ಯಮ ಮುಖಾಂತರ ನಾವು ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಕಾಂಗ್ರೆಸ್ ಮುಖಂಡರಿಗೂ ಮತ್ತು ರಾಜ್ಯ ಮಟ್ಟದಲ್ಲಿರುವಂತಹ ಕಾಂಗ್ರೆಸ್ ಮುಖಂಡರಿಗೆ ನಾವು ಇದು ಒಂದು ಸುದ್ದಿ ತಿಳಿಸ್ತಾ ಇದ್ದೀವಿ. ತಾವು ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಜಯಶಾಲಿ ಆಗಿರುವಂತಹ ಶಾಸಕರ 9ರಲ್ಲಿ ಅವರಿಗೆ ಯಾರಿಗಾದರೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು. ಇದು ನಮ್ಮ ಹಕ್ಕಿದೆ, ನಾವು ಕೇಳುವಂಥ ಇದು ಹಕ್ಕಿದೆ. ಯಾಕಪ್ಪ ಅಂತಂದ್ರೆ, ನಾವು ಕರ್ನಾಟಕದಲ್ಲಿ ಇನ್ನೂವರೆಗೆ ನಮ್ಮ ಮತಗಳು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ % ಕೊಡ್ತಾ ಇದ್ದೀವಿ. ಆದರೆ ಇನ್ನೂ ತನಕ ನಮಗೆ ಯಾವುದೇ ಉಪಮುಖ್ಯಮಂತ್ರಿ ಸ್ಥಾನ ನೀಡಿಲ್ಲ. ಆದರೆ ಈ ಸಾರಿ ನಮಗೆ ನಮ್ಮ ಹಕ್ಕು ಕೊಡಬೇಕು, ನಮಗೆ ನಂಬಿಕೆ ಇದೆ. ನಮ್ಮ ರಾಷ್ಟ್ರ ಮುಖಂಡರಲ್ಲೂ ಕೂಡ ನಮಗೆ ನಂಬಿಕೆ ಇದೆ ಮತ್ತು ನಮ್ಮ ರಾಜ್ಯ ಮುಖಂಡರಲ್ಲಿ ಕೂಡ ನಮಗೆ ನಂಬಿಕೆ ಇದೆ. ನಮಗೆ ಈ ಸಾರಿ ನಮ್ಮ ಸಮಾಜಕ್ಕೆ, ಅಲ್ಪಸಂಖ್ಯಾತರ ಸಮಾಜಕ್ಕೆ, ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಉಪಮುಖ್ಯಮಂತ್ರಿ ಕೊಡ್ತಾರೆ ಅನ್ನುವಂಥ ಒಂದು ಭರವಸೆ ಕೂಡ ಇದೆ. ನಾವು ಈ ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ, ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು. ಈಗ ಮತ್ತೊಂದು ವಿಷಯ ಹೇಳಬೇಕಾದ್ರೆ, ಈ ನಮ್ಮ ಬಿಜಾಪುರ ಜಿಲ್ಲೆಯ ಮುಶ್ರೀಫ್ ಸರ್ ಅವರು ಕೂಡ 2 ಸಾರಿ ಇಲ್ಲಿ ನಗರ ಸಿಟಿಯಲ್ಲಿ 2 ಸಾರಿ ಅವರು ಕೂಡ ಇಲ್ಲಿ ಕನ್ಸಕ್ಟ್ ಮಾಡಿದ್ದಾರೆ. ಆದರೆ ಅಲ್ಪ ಮತದಿಂದ, ಪಾಸ್ ಸಾರಿನೂ ಕೂಡ 6ರಿಂದ 7 ಸಾವಿರ ಮತಗಳು, ಈ ಸಾರಿನೂ ಕೂಡ 6ರಿಂದ 7 ಸಾವಿರ ಮತಗಳ ಇಷ್ಟೇ ಅಲ್ಪ ಮತದಿಂದ ಸೋತಿದ್ದಾರೆ. ಅವರಿಗೆ ಕೂಡ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅವರಿಗೆ ಕೂಡ ಏನಾರ ಒಂದು ಸ್ಥಾನಮಾನ ಕೊಟ್ಟು ಅವರಿಗೆ ಕೂಡ ನಮ್ಮ ಒಂದು ನಾಯಕನಾಗಿ ಮಾಡಬೇಕಂತ ನಿಮ್ಮ ಮುಖಾಂತರ ನಮ್ಮ ರಾಜ್ಯ ಮುಖಂಡರಲ್ಲಿ ನಾನು ತಿಳಿಸ್ಲಾಕ ಬಯಸ್ತೇನೆ. ಈಗ ಹೆಚ್ಚಿನ ವಿಷಯಗಳು ಮಾತಾಡುವಂಥದ್ದು ಬೇಡ. ನಾನು ವಿಶೇಷವಾಗಿ ಮಗದೊಮ್ಮೆ ನಿಮಗೆ ಮಾಧ್ಯಮದ ಮುಖಾಂತರ ತಿಳಿಸುವುದೇನು ನಮ್ಮ ರಾಜ್ಯ ಮುಖಂಡರಲ್ಲಿ ಅಂತಂದ್ರೆ, ನಮ್ಮ ಸಮಾಜದ 9 ಶಾಸಕರಲ್ಲಿ ಒಬ್ಬರನ್ನು ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಈ ಒಂದು ವೇದಿಕೆ ಮುಖಾಂತರ ನಾವು ವಿಶೇಷವಾಗಿ ನಿಮಗೆ ವಿನಂತಿ ಮಾಡುತ್ತೇವೆ. ಯಾಕಂದ್ರೆ ಇದು ನಾವು ಮಾಡಿದಂತಹ ಸರ್ವೆ ಅಲ್ಲ, ಇದು
ಪ್ರಾಜೆಕ್ಟ್ ವೋಟ್ ಸ್ಕೇರ್ ಅನ್ನುವಂಥ ಒಂದು ಇದು ಮಾಡಿದಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಜಾತಿಯ ಲೆಕ್ಕಾಚಾರ ಒಂದು ಶೇರ್ ಹುಟ್ಟಿಂಗ್ ಆಗಿದೆ ಅಂತಂದ್ರೆ ಲಿಂಗಾಯತ ಸಮಾಜದವರು 20% ವೋಟನ್ನು ಹಾಕಿದ್ದಾರೆ. ಅದೇ ರೀತಿ ಒಕ್ಕಲಿಗೆ ಸಮಾಜದವರು 24% ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದಾರೆ. ಕುರುಬ ಸಮಾಜದವರು 63% ಕೊಟ್ಟಿದ್ದಾರೆ. ಅತಿ ಹೆಚ್ಚು ಅಧಿಕ ಅಂದರೆ 88% ನಾವು ಮತ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದೀವಿ. ಇದು ಒಂದು ದೊಡ್ಡದಾದಂತಹ ಒಂದು ಕೊಡುಗೆ, ಉಡುಗೊರೆ. ಅದಕ್ಕೆ ನಾವು ಈ ಒಂದು ವಿಶೇಷವಾಗಿ ನಮಗೆ ಒಂದು ಗಿಫ್ಟನ್ನು ಕೊಡಬೇಕು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಕೇಸಿ ಅವರಲ್ಲಿ ಮನವಿ. ನಮಗೆ ನಂಬಿಕೆ ವಿನಂತಿಸಾಕುತ್ತೇವೆ ಸರ್. ನಮ್ಮಲ್ಲಿ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸ್ತಾ ಇದ್ದೀವಿ. ಅವರು ಹಕ್ಕಿಗಾಗಿ ನಾವು ಅಲ್ಲ, ನಾವು ಪ್ರತಿಪಾದಿಸ್ತಾ ಇದ್ದೀವಿ. ನಾವು ಮುಂಬರುವ ದಿನಗಳಲ್ಲಿನೂ ಕಾಂಗ್ರೆಸ್ ಜೊತೆಗೆ ಇರ್ತೀವಿ. ನಮಗೆ ನಮ್ಮ ಹಕ್ಕನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಕೊಡದೇ ಇದ್ರೆ ನಾವು ಮತ್ತೆ ಎಲ್ಲ ಸಮಾಜ ಬಾಂಧವರು ಕೂಡಿ ವಿಚಾರ ಮಾಡ್ತೀವಿ. ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮತ್ತೆ ವಿಚಾರ ಮಾಡ್ತೀವಿ. ಕೇವಲ ಉಪಮುಖ್ಯಮಂತ್ರಿ ತಾವು ಹೇಳ್ತಾ ಇದ್ದೀರಿ ಅಥವಾ ಮಂಡಲದಲ್ಲಿ ಹೋದ ಸಾರಿ ನೀವು ನೋಡಿದಿರಿ ಮಾಧ್ಯಮದವರು 2, 3, 4 ಜನ ಅಂತರೂ ಇದ್ದೇ ಇರ್ತಾರೆ. ಅದರಲ್ಲಿ ಏನೂ ನಮಗೆ ಡೌಟ್ ಇಲ್ಲ, ಯಾವುದೂ ಸಂಶಯ ಇಲ್ಲ. ಆದರೆ ನಮಗೆ ಸ್ಥಾನ ಬೇಕಾಗಿದ್ದು ಅದು ಬಿಟ್ಟು ಅದು ಹೊರತುಪಡಿಸಿ ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಮುಖ್ಯವಾಗಿ. ಇಲ್ಲ, ವಿಶೇಷವಾಗಿ ಹಿರಿಯರು ಯಾರದಾರ ಅವ್ರಿಗೆ ಮಾಡ್ರಿ, ಅವರು ಅದಕ್ಕೇನಿಲ್ಲ. ಈಗ 9 ಶಾಸಕರಲ್ಲಿ 7 ಶಾಸಕರು ಮತ್ತೆ ರಿಪೀಟ್ ಆಗಿ ಅಗೇನ್ ಆಗಿ ಅವ್ರು ಏನು ಮಾಡಿದ್ದಾರೆ, ಜಯಶಾಲಿ ಆಗಿದ್ದಾರೆ. ಆ 7ರಲ್ಲಿ ಯಾರಿಗಾದ್ರೂ ಕೊಡ್ಬೋದು. ಅದರಲ್ಲಿನೂ ಕೂಡ ಅವರು ಸರ್ಕಾರದ ಒಂದು ಅಭಿಪ್ರಾಯದಂತೆ ವಿಶೇಷವಾಗಿ ಅದರಲ್ಲಿ ಕೂಡ ಯಾರಿಗಾದ್ರೂ ಕೊಟ್ಟರು ನಮಗೆ ಏನೂ ಇದು ಇಲ್ಲ, ಅಭ್ಯಂತರ ಇಲ್ಲ. ನ್ಯಾಯಸಮ್ಮತ. ಅಲ್ರಿ, ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಜಿಲ್ಲೆಯಲ್ಲಿ ಎಲ್ಲ ಕಡೆ ನಾವು ಗ್ರೌಂಡಲ್ಲಿ ಏನೂ ಕೆಲಸ ಮಾಡಿಲ್ಲ, ಇದಕ್ಕೆ ಒಪ್ಕೋತೀವಿ. ಆದ್ರೆ ಒಂದು ಸಾರಿ ಮುಸ್ಲಿಂ ಬಂದು ಭೇಟಿಯಾಗಿ ಹೋಗಿದ್ದೀವಿ ನಾವು, ಯಾವ ರೀತಿ ನಡೆದಿದೆ ಅಂತ ಕೇಸಿ. ಚಲೋ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಈ ಸಾರಿ ಜಯ ನಂದೇ ಐತೆ. ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಂ, ಇಲ್ಲ, ನೀವು ನಿಮ್ಮೊಂದು ಪ್ರಶ್ನೆಗೆ ನಾನು ಉತ್ತರ ಆಗಿದೆ ಅಂದರೆ ನೀವೇನು ಪರ್ಸೆಂಟೇಜ್ ಇಲ್ಲಿ ನೀವು ಕೊಡ್ಬೋದಾಗಿತ್ತು, ನಿಮ್ಮ ಹಾಸ್ಪಿಟಲ್ ಕೂಡ ಏನು ಮಾಡ್ಬೋದಾಗಿತ್ತು, ತಂತ್ರ ಪ್ರಯತ್ನಗಳು ಏನು ಮಾಡ್ಬೋದಾಗಿತ್ತು, ಅದನ್ನು ಮಾಡ್ಬೋದಾಗಿತ್ತು. ಸರ್, ಈಗ ನಗರ ಶಾಸಕರು ಮೊದಲಿನಿಂದ ಅವರು ಪ್ರಯತ್ನ ಪಟ್ಟಿದ್ದದ. ಅವರು ತಮ್ಮ ಮತದಾರ ಯಾದಿಯಲ್ಲಿ ಅವರು ಎಲ್ಲ ಮಾಡಿದ್ದದ. ಮತ್ತು ನಮ್ಮಲ್ಲಿ ಇವ್ರು ಮಾಡ್ಕೊಂಡಿಲ್ಲ. ನಮ್ಮ ಪ್ರತಿಶತ ಏನದ ರೀ, ಅವರು 64% ನಮ್ಮಲ್ಲಿ ವೋಟ್ ಹಾಕ್ಯಾರ. ನಮ್ಮ ಜನಾಂಗ ವೋಟ್ ಹಾಕಿಲ್ಲ. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ನಗರ ಶಾಸಕರಿಗೆ ಯಾರು ಆರಿಸಿ ಬಂದಾರ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಹಾಕ್ಯಾರ. ಶೇರ್ ಆಫ್ ವೋಟ್ ಹೆಚ್ಚಿಗೆ ಅದ, ಅದಕ್ಕೆ ಅವ್ರು ಆರಿಸಿ ಬಂದಾರ. ನಮ್ಮವರು ವೋಟ್ ಹಾಕಿಲ್ಲ. ನಿಮ್ಮ ಪ್ರಶ್ನೆಗೆ ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ನಗರ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಫೇಕ್ ವೋಟಿಂಗ್ ಆಲ್ರೆಡಿ ಎಲ್ಲರಿಗೂ ವರದಿ ಕೂಡ ಆಗಿದೆ, ಪತ್ರಿಕಾ ಮುಖಾಂತರ ಆಗಿದೆ, ಸರ್ಕಾರದ ಲಾ ಆ್ಯಂಡ್ ಆರ್ಡರ್ ಅಲ್ಲಿ ಅದು ಕಂಡು ಬಂದಿದೆ. ಅದಕ್ಕಿಂತ ಮುಂಚೆ ಫೇಕ್ ವೋಟಿಂಗ್ ಲಿಸ್ಟ್ ಅಲ್ಲಿ ಯಾವ ತರ ಆ್ಯಡ್ ಆಯ್ತು, ವೋಟಿಂಗ್ ಐಡಿ ಯಾವ ತರ ಯುಟಿಲೈಸ್ ಆಯ್ತು, ಅವರ ಪೋಲಿಂಗ್ ಬೂತ್ ತರ ಹೊರಗೆ ಹೋಗಿ ವೋಟಿಂಗ್ ಯಾವ ತರ ಆಯ್ತು, ಅಲ್ಲಿವರೆಗೆ ಲಾ ಆ್ಯಂಡ್ ಆರ್ಡರ್ ಏನ್ ಮಾಡ್ತಾ ಇತ್ತು, ಒಬ್ಬ ಪ್ರತಿಸ್ಪರ್ಧಿ ಬಂದು ಅದನ್ನ ವಿಷಯ ಲಾ ಆ್ಯಂಡ್ ಆರ್ಡರ್ಗೆ ತಿಳಿಸ್ತಾ ಇದ್ದಾನೆ. ತಿಳಿಸಿದ ಮ್ಯಾಗ ಅದಕ್ಕೆ ಏನು ಆಕ್ಷನ್ ಆಯ್ತು ಅಂತ ಇನ್ನೂರಿಗೆ ಯಾರಿಗೂ ಗೊತ್ತಿಲ್ಲ. ಅದು ಕೂಡ ನಾವು ಸೋಲಿಗೆ ಕಾರಣ ಆಗಿದೆ ಅಂತ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೇನೆ. ನಗರ ಶಾಸಕರು ಒಂದು ಮಾತು ಹೇಳ್ತಾರೆ, ಮುಸ್ಲಿಮರ ಮತಗಳು ಬೇಡ, ನಿಮ್ಮ ಒಕ್ಕೂಟ ಹೇಗಿತ್ತು, ಒಕ್ಕೂಟಾಗಿ ಏನು ಮಾತಾಡ್ತೀವಿ, ಒಕ್ಕೂಟ ಬಂದಾದ್ರೂ ಪತ್ರಿಕಾಗೋಷ್ಠಿ ಅಥವಾ ಕೇಳಿದ್ರ ಅಥವಾ ನಿಮ್ಮ ಒಂದು ಯಾವ ರೀತಿ ಬೆಂಬಲ, ನಿಮ್ಮ ನಾಯಕರುಗಳು ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಮಾತಾಡಲ್ಲ, ಅದ್ರ ಕುರಿತಾಗಿ ಒಂದು ಪತ್ರಿಕಾಗೋಷ್ಠಿ ಇಲ್ಲ, ಅದ್ರ ಕುರಿತಾಗಿ ಒಂದು ಶಬ್ದವೂ ನಿಮ್ಮ ಕಡೆಯಿಂದ ಬಂದಿಲ್ಲ. ಕಾರಣ ಏನು? ಜಾಣ ಕೊಡುತ್ತಾರೋ ವೈಜ್ಞಾನಿಕ ಇಲ್ಲ, ಹಾಗೇನಿಲ್ಲ. ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಸೀಮಿತವಾಗಿವಿ. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮುಸ್ಲಿಂ ಸಮಾಜದ ವೋಟಿಂಗ್ ಶೇರನ್ನು ಹೆಚ್ಚಿಗೆ ಮಾಡಿದ್ದೀವಿ. ಇನ್ನೊಂದೇನಿದೆ, ನಗರ ಶಾಸಕರು
ಓಪನ್ ಆಗಿ ಮುಸ್ಲಿಮರ ಮತಗಳು ಬೇಡ ಎಂಬುವ ಹೇಳುವ ಉದ್ದೇಶ ಹಿಂದೆ ಒಂದು ಕುತಂತ್ರ ಇದೆ. ನಾನು ನೈಜವಾಗಿ ಕಂಡಂತ ಘಟನೆಗಳನ್ನ ಸಿದ್ಧಿಸಿರಿ ಬ್ಯಾಂಕಿನ ಯಾರು ನೌಕರದಾರಿದಾರೋ ತಮ್ಮ ತಮ್ಮ ಗ್ರಾಮಗಳಲ್ಲಿ ಅವರು ಮತ ಹಾಕದೇ ಇರುವುದು ಇದಕ್ಕೆ ಮೂಲ ಕಾರಣ. ಇದು ಮತ್ತು ಇದಕ್ಕೆ ಚುನಾವಣಾ ಆಯೋಗವನ್ನ ಇದು ಪರಿಶೀಲನೆ ಮಾಡಬೇಕು. ಇದು ಮುಂದೆ ನಡೆದು ನಾವು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ನಾನು ಪರೀಕ್ಷೆ ಮಾಡಿದ್ದೀನಿ, ನೈಜವಾಗಿ ಪರೀಕ್ಷೆ ಮಾಡಿದ್ದೀನಿ. ಯಾಕಂತಂದ್ರೆ ನಮ್ಮ ಆತ್ಮೀಯರಿದ್ದವರು ಸಿದ್ಧಿಶ್ರೀ ಬ್ಯಾಂಕ್ನಲ್ಲಿ ಕೆಲಸ ಮಾಡುವವರು ಗ್ರಾಮೀಣದವರು ಇದ್ದವರು ನಮ್ಮಲ್ಲಿ ನಾನು ಕಳಿಸಿದ್ದೀನಿ, ಪರ್ಸನಲ್ ಆಗಿ ಕಳಿಸಿದ್ದೀನಿ ಅವರಿಗೆ ಐಡಿ. ನೀವು ಓಟು ನನ್ನ ಬೂತದಲ್ಲಿ ಇದೆ ಬಂದು ಓಟ್ ಹಾಕಿ ಅಂತ ಹೇಳಿ ನಾನು ಅವ್ರಿಗೆ ಪರ್ಸನಲ್ ಕಳಿಸಿದ್ರೆ ಅವ್ರು ನನ್ನ ವಾರ್ಡಲ್ಲಿ ಅಥವಾ ನನ್ನ ಬೂತದಲ್ಲಿ ಬಂದು ಓಟ್ ಹಾಕಿಲ್ಲ ಅಂದ್ರೆ ಅವರ ಮತ ಎಲ್ಲೋಯ್ತು. ಅವರು ಶಿಕ್ಷಣವಂತರು, ಪರಿಜ್ಞಾನವಂತರು. ಇವತ್ತು ತಮ್ಮ ಶಾಸಕರ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಚುನಾವಣೆ ಮಾಡಲಿಕ್ಕೆ ಮುಂದಾಳತ್ವ ವಹಿಸಿ ವಾರ್ಡ್ಗಳಲ್ಲಿ ಡೂಪ್ಲಿಕೇಟ್ ಓಟ್ಗಳನ್ನು ಹಾಕಿಸುವವರ ಮತಗಳು ಎಲ್ಲಿ ಮಾಯವಾದವು ಎಂಬುದನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ನಗರದಲ್ಲಿ ಹಿನಾಯವಾಗಿ ಸೋಲಿಗೆ ಇದು ಕಾರಣವಲ್ಲ. ಇದು ಹಿನಾಯಕ್ಕೆ ಸೋಲಲ್ಲ, ಇದು ನಮ್ಮ ಜಯ. ಇದು ಕಾಂಗ್ರೆಸ್ನ ಜಯವೂ ಹೌದು ಮತ್ತು ಏನಪ್ಪಾ ಅಂತಂದ್ರೆ ಇದು ಕುತಂತ್ರದಿಂದ ಒಂದೇನಪ್ಪ ಅಂತಂದ್ರೆ ಅವರ ಬಿಜೆಪಿ ಜಯ ಹೌದು. ಅದಕ್ಕೆ ಅವರು ಮೊದಲು ಹೇಳ್ತಾ ಇದ್ರು ನಮ್ಮ ಜನ ಹೇಗಪ್ಪ ಅಂತಂದ್ರೆ ಅದು ಬೇರೆ ಆಲೋಚನೆ ಮಾಡಿ ಆ ಮತಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಒತ್ತಾಯ ಮಾಡಿ ಎಲ್ಲವೂ ಒಗ್ಗೂಡಿಸಿ ಇವತ್ತು ಒಂದು ಶಕ್ತಿ ತೋರಿಸಿದ್ದಾರೆ. ಹೋದ ಒಂದು 2018ರ ಮತಗಳಿಗಿಂತ ಅಧಿಕವಾಗಿ ಮತಗಳನ್ನ ಈ 2023 ತೆಗೆದುಕೊಳ್ಳೋದು ಒಂದು ಇತಿಹಾಸ. ಸೋಲುಂಡಂತಹ ಒಂದು ಅಭ್ಯರ್ಥಿ ಅಧಿಕವಾದ ಮತಗಳನ್ನು ತೆಗೆದುಕೊಂಡದ್ದು ಇದು ನಿಜಕ್ಕೂ ಜಯ ನಮ್ಮದು. ಸರಿ, ನಿಮ್ಮ ಪ್ರಶ್ನೆಗೆ ಆಯ್ತು, ನೀವು ಇದನ್ನು ಹೇಳಿದ್ರಿ. ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಇಲ್ಲಿ ಶಾಸಕರು ಹೇಳ್ತಾರೆ ಮುಸ್ಲಿಂ ಮತಗಳು ಬೇಡ ಅಂತ. ಇಲ್ಲಿವರೆಗೆ ಮುಸ್ಲಿಂ ಮತಗಳು ಬೇಡ ಅಂತಂದ ಮೇಲೆ ನೀವು ಒಬ್ಬರು ಕೂಡ ನಿಮ್ಮ ನಾಯಕರುಗಳಿಗೆ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಅಭಿಪ್ರಾಯ ಸಂಗ್ರಹ ಮಾಡಿ ಒಂದು ಪತ್ರಿಕಾಗೋಷ್ಠಿ ಕರೆದು ನಮ್ಮ ಮತಗಳನ್ನು ಬೇಡ ಅಂತ ಒಂದು ಸಮುದಾಯದ ಶಾಸಕರು ಹೇಳ್ತಾ ಇದ್ದಾರೆ, ನಾವು ಹಾಕೋರು ಬೇಡ ಅಂತಕ್ಕಂಥ ಪ್ರಶ್ನೆ ನೀವು ಯಾರು ಯಾಕೆ ಕೇಳಿಲ್ಲ? ಇಲ್ಲ, ಅದನ್ನ ಈಗಾಗಲೇ ಮಾಡಿದ್ದಾರೆ. ನಮ್ಮ ಹಿರಿಯರಲ್ಲಿ ಮಾಡಿದ್ದಾರೆ. ಇದೇ ವೇದಿಕೆಯಲ್ಲಿ MC ಮುಲ್ಲಾ ಅವರು ಮುಸ್ಲಿಂ ಒಕ್ಕೂಟದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಹಿರಿಯ ಮುಖಂಡರು, ಮುಸ್ಲಿಂ ಮುಖಂಡರು ದಯವಿಟ್ಟು ಪ್ರಶ್ನೆ ಅರ್ಥ ಮಾಡ್ಕೊಂಡು ತಡ್ರಿ. ಶಂಷರಲ್ಲಿ ಒಂದು ನಿಮಿಷ ಮುಸ್ಲಿಂ ಮುಖಂಡರು ಸರ್ ಅಲ್ಲ ಸರ್, ಒಂದು ನಿಮಿಷ ಶಂಷರಲ್ಲಿ ಒಂದು ನಿಮಿಷ. ಅವ್ರೇನು ಕೇಳ್ತಾ ಇದ್ದಾರೆ, ನಮ್ಮ ಗ್ರಾಮೀಣ ಭಾಗದ ಜನರಿಗೆ ನಾಯಕರಿಗೆ ಇವ್ರು ಹಿಂಗೆ ಮಾತಾಡಾರ ಅಂತ ಯಾಕೆ ತಿಳಿಸಿಲ್ಲ ಅಂತಾರೆ. ಹೌದಲ್ರಿ ಸರ್? ನಾವು ತಿಳಿಸೀವಿ. ಅವು ಎಲೆಕ್ಷನ್ ಇರೋದ್ರಿಂದ ಅವ್ರು ಉತ್ತರ ಕೊಟ್ಟರೆ ಅವ್ರಿಗೆ ಏನಾರು ಎಫೆಕ್ಟ್ ಆದಿತ್ತು ಅನ್ನೋ ದೃಷ್ಟಿಯಿಂದ ನಮ್ಮ ಶಾಸಕರು, ನಮ್ಮ ಭಾಗದ ಹಿರಿಯರು ಅವರು ಸುಮ್ಮನೆ ಇದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಈಗ ಸರ್ಕಾರ ನಮ್ಮದು ರಚನೆ ಆಗ್ಯದ, ಕಾಂಗ್ರೆಸ್ ಪಕ್ಷದ ಸರ್ಕಾರ ರಚನೆ ಆಗ್ಯದ. ಅವರು ಯಾವುದೇ ರೀತಿಯ ಅವಾಚ್ಯ ಶಬ್ದಗಳಿಂದ ಮಾತಾಡೋದಾಗಲಿ, ಯಾವುದೇ ಸಮುದಾಯಕ್ಕೆ ಹೀನಾಯವಾಗಿ ಮಾತಾಡಿಸೋದಾಗಲಿ, ಹೀಯಾಳಿಸಿ ಮಾತಾಡೋದಾಗಲಿ ಮಾತಾಡಬಾರ್ದು. ಅವರಲ್ಲಿ ನಾವು ಕಳ್ಕಳಿಯಿಂದ ಕೇಳ್ಕೊತೀವಿ, ಯಾವುದೇ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಅಭಿವೃದ್ಧಿ ಕಾಮಗಾರಿಗಳ ಬದ್ದಲ್ಲಿ ಮಾತಾಡ್ರಿ, ಆದರೆ ಯಾವುದೇ ಸಮಾಜಕ್ಕೆ ಹೀಯಾಳಿಸಿ ಮಾತಾಡೋದನ್ನು ದಯಮಾಡಿ ಅವರಲ್ಲಿ ಕೈ ಮುಗಿದು ಕೇಳ್ತೀನಿ, ಅವ್ರು ಮಾಡಬಾರ್ದು ಅನ್ನುವಂಥ ಒಂದು ನನ್ನ ಉದ್ದೇಶದ ಅವರಲ್ಲಿ ವಿನಂತಿ ಇದೆ. ಥ್ಯಾಂಕ್ ಯು.